ಇನ್ನ 25 ಭಾಗಗಳು ಮೂರಿವೆ, ಅಂದ್ರೆ 75% ಭಾಗದ ಲೆಕ್ಕಾಚಾರ ಇನ್ನೂ ಕೂಡ ನೋಡೋದಿದೆ. ಅದನ್ನ ಈ ಪದ್ಧತಿ ಕೊನೆಯಲ್ಲಿ ಹೇಳ್ತಾರೆ. ಮತ್ತೆ ದಶವಿಧ ಯುಗಳ ಗುಣವನ್ನು ಮಾಡಿ 2 ಸದಾಶಿವನೊಳಿಟ್ಟ. ಮುಂದಿನ ಈ 25% ಇದೆಲ್ಲ ಅದನ್ನು ಕೂಡ 10 ಭಾಗ ಮಾಡಿದೆ. 10 ಭಾಗ ಅದನ್ನು ಕೂಡ 10 ಭಾಗ ಮಾಡಿ ದಶವಿಧ ಯುಗಳ ಗುಣವನ್ನು ಮಾಡಿ ಅದರಲ್ಲಿ 2 ಈ ಸದಾಶಿವನೊಳಗೆ ಇಟ್ಟ. ಈಗ ಮತ್ತೆ ಎಷ್ಟಾಯ್ತು ಹಾಗಾದ್ರೆ? ಸದಾಶಿವನಲ್ಲಿ 5 ಆಯ್ತು. ಯಾಕೆಂದ್ರೆ ಆ 25 10 ಭಾಗ ಮಾಡಿದ್ರೆ 2.5 ಆಗಿತ್ತು. ಆ 2.5ಯನ್ನು 2 ಪಟ್ಟು ಕೊಟ್ಟಿದ್ದ. ಹಾಗಾಗಿ 2 ಸದಾಶಿವನಲ್ಲಿ ಇಟ್ಟ ಅಂದ್ರೆ ಒಟ್ಟಾರೆ 5 ಸದಾಶಿವನಿಗೆ ಕೊಟ್ಟಂತ ಆಯ್ತು. ಹೀಗೆ ಸದಾಶಿವನಿಗೆ 5 ಮೊದಲನೇದಾಗಿ. ಇನ್ನು ಅದರಂತೆ ಇದ್ರ ಮುಂದಿನ ಲೆಕ್ಕಾಚಾರಗಳನ್ನ ಹೇಳಬೇಕು. ಅದು ಮುಂದಿನ ಪದ್ಯದಲ್ಲಿದೆ. ಇನ್ನು 20 ಲೆಕ್ಕಾಚಾರ ಆಗಬೇಕು. ಪಾಕಶಾಸನ ಕಾಮರುಳು ಸಾರ್ಧೈಕವಿಟ್ಟ ದಶೇಂದ್ರಿಯರ ಸುದಿವೌಕ ಸಾಧ್ಯರುಳು 1 ಯಾವಜ್ಜೀವರೊಳಗೊಂದು 4 ಕಲ್ಯಾದಿ ದೈತ್ಯಾನೀಕ ಕಿತ್ತನು 2 ತ್ರಿವಿಧ ವಿವೇಕ ಗೈಸಿ ಇಂದಿರೆಗೆ 1 ಆತ್ಮ ತನ್ನೊಳಗೆ. ಇಂದ್ರ ಕಾಮರಲ್ಲಿ ಆತ 1 ಗುಣವನ್ನು ಇಟ್ಟ. ಮತ್ತೆ 10 ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ 1 ಗುಣವನ್ನು ಇಟ್ಟ. ಇತರ ಎಲ್ಲಾ ಜೀವರಲ್ಲೂ ಕೂಡ 1 ಇಟ್ಟ. 4 ಗುಣಗಳನ್ನ ಕಲಿ ಮೊದಲಾದ ದೇವತೆಗಳಲ್ಲಿ ಇಟ್ಟ. ಅಲ್ಲಿಗೆ ಈ ಇನ್ನೊಂದು 25 ಇತ್ತಲ್ಲ, ಎರಡನೇ 25 ಅದರ ಲೆಕ್ಕಾಚಾರ ಅಲ್ಲಿಗೆ ಮುಗಿತದೆ. ಅದು 25 ಆಗ್ತದೆ. ಈಗ ಮೊದಲನೇದಾಗಿ ಈಶ್ವರಂದು ಶಿವಂದು ಅವನು 5 ಅಂತ ಬಂದಿತ್ತು. ಆದ್ರೆ ಮುಂದೆ ಬರುವಂಥದ್ದು ಯಾವುದು ಅಂತಂದ್ರೆ ಇಂದ್ರ ಮತ್ತು ಕಾಮರಲ್ಲಿ 1 ಗುಣಗಳನ್ನ ಆತ ಇಟ್ಟ. ಈ 1 ಅಂತ ಅದನ್ನು ವಿಭಾಗ ಮಾಡಿ ನೋಡಿದರೆ ಅದು ಹೇಗಾಯ್ತು? ಅದು 3.75 ಆಯ್ತು. ಇಂದ್ರ ಮತ್ತು ಕಾಮರಲ್ಲಿ ಇವರಿಬ್ಬರಲ್ಲೂ ಕೂಡ ಹಂಚಿ ಹೋಗಿದೆ ಅದು. ಯಾಕಂದ್ರೆ 25 10 ಭಾಗ ಮಾಡಿದ್ವಿ, 2.5 ಆಗಿತ್ತು. ಆ 2.5ನ್ನ 1 ಗುಣಿಸಬೇಕು. 2.5ನ್ನು 1 ಗುಣಿಸಿದ್ರೆ ಅದರ ಗುಣಲಬ್ಧವೇ 3.75. ಈ 3.75 ಏನಿದೆಯಲ್ಲ ಇದು ಇಂದ್ರ ಮತ್ತು ಕಾಮರಲ್ಲಿ. ಮೇಲಿಂದ 5 ರುದ್ರಂದು. ಅದು ಕಡಿಮೆ ಆಗ್ತಾ ಬಂತು, ಅದನ್ನು ಗಮನಿಸಬೇಕು. ಚತುರ್ಮುಖ ಬ್ರಹ್ಮನಲ್ಲಿ 13 ಇತ್ತು, ವಾಯು 11 ಆಗಿತ್ತು, ಮತ್ತೆ ರುದ್ರನಿಗೆ 5 ಆಗಿತ್ತು, ಇಂದ್ರ ಕಾಮರಲ್ಲಿ 3 ಆಯ್ತು. ಮುಂದೆ ಈ ಎಲ್ಲಾ ಜೀವರಲ್ಲಿಯೂ ಕೂಡ 1 ಇಟ್ಟ. 10 ಇಂದ್ರಿಯಾಭಿಮಾನ ದೇವತೆಗಳಲ್ಲಿ 1 ಗುಣವನ್ನ ಆತ ಇಟ್ಟ. ಪದ್ಯದಲ್ಲಿ ಮತ್ತು ಅನುವಾದದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇದು ನೋಡಿ, ಪಾಕಶಾಸನ ಕಾಮರುಳು ಸಾರ್ಧೈಕ ಬಿಟ್ಟ. ಪಾಕಶಾಸನ ಅಂದ್ರೆ ಇಂದ, ಮತ್ತು ಕಾಮನಲ್ಲಿ ಅವರಿಬ್ಬರಲ್ಲಿ ಸಾರ್ಧೈಕ ಅಂದ್ರೆ 1.5. ಆ 1.5ನ್ನು 2.5 ಗುಣಿಸಬೇಕು. ಅದು ಗುಣಿಸಿದ್ರೆ 3.75 ಆಯ್ತು ಅಂತ ಈಗ ಹೇಳಿದೆ. ಮುಂದೆ ದಶೇಂದ್ರಿಯರ ಸುದಿವೌಕಸರಾಧ್ಯರುಳು 1 10 ಇಂದ್ರಿಯಕ್ಕೆ ಅಭಿಮಾನ ದೇವತೆಗಳಿದ್ದಾರಲ್ಲ ಅವರಲ್ಲಿ 1 ಇಟ್ಟ. ಆ 1 ಇಟ್ಟರೆ ಅದು 2.5 ಆಯ್ತು. 5 ಅದಾದ ಪ್ಲಸ್ 3.75 ಮತ್ತೆ ಈ 10 ಇಂದ್ರಿಯ ಅಭಿಮಾನಿ ದೇವತೆಗಳು ಅವರಲ್ಲಿ 2.5. ಹೀಗೆ ಅವರಲ್ಲಿ 1 ಅಂತ ತಿಳ್ಕೊಳ್ಬೇಕು. ಈ ಕನ್ನಡ ಅನುವಾದ ಮಾಡೋರಿಗೆ ಏನ್ ಮಾಡಿಬಿಟ್ಟಿರ್ತಾರೆ ಅಂದ್ರೆ 10 ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ 1 ಗುಣವನ್ನು ಇರಿಸಿದ ಅಂತ ಬರ್ತಿದ್ದಾರೆ. ಆ 1 ಆಗ್ಬಿಟ್ರೆ 2.5 × 10 ಆಗಿ 25 ಆಗ್ಬಿಡ್ತದೆ. 25 ಅಲ್ಲಿಗೆ ಮುಗಿದು ಹೋಗ್ತದೆ. ಅದು ಹಾಗಲ್ಲ. ದಾಸರನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸುದಿವೌಕಸರಾಧ್ಯರುಳು 1, ಅವರೇ 10 ಜನರಲ್ಲಿ ಸೇರಿ 2.5. ಆ 2.5ನ್ನು ಮತ್ತೆ ನೀವು 10 ಭಾಗ ಗುಣಿಸ್ಬೇಕು. ಗುಣಿಸಿ ಅದನ್ನ ವಿಭಾಗ ಮಾಡಬೇಕು. ವಿಭಾಗ ಮಾಡಿ ಅವರಲ್ಲಿ ಎಷ್ಟಿದೆ ಅಂತ ತಿಳ್ಕೊಬೇಕಷ್ಟೇ ನೀವು. ಹೀಗೆ ಅವರಲ್ಲಿ 1. ಇನ್ನ ಯಾವ ಜೀವರೊಳೊಂದು, ಎಲ್ಲಾ ಉಳಿದ ಜೀವರಲ್ಲಿದ್ದೇವರು ನಮ್ಮಂಥವ್ರು, ಅವರಲ್ಲಿ 1. ನಿಮ್ಮನ್ನ ಎಲ್ಲರಲ್ಲೂ ಸೇರಿಸಿ 1 ಅಂದ್ರೆ 2.5. ಹೀಗೆ 5 ಪ್ಲಸ್ 3.75 ಪ್ಲಸ್ 2.5 ಪ್ಲಸ್ ಎಲ್ಲಾ ಜೀವರಲ್ಲಿ 2.5. ಹಾ, ಇಲ್ಲ ಅವರಲ್ಲಿ ಎಲ್ಲರಲ್ಲೂ ಹಂಚಿ ಹೋಗಿದ್ದುದು. ಅದಕ್ಕಾಗಿ ಇದನ್ನು ಓದಿದವರಿಗೆ, ವಿದ್ವಾಂಸರಿಗೆ ಏನ್ ಅನಿಸ್ತು ಅಂತಂದ್ರೆ ಇದೇನೋ ವಿಚಿತ್ರವಾಗಿದೆ ಲೆಕ್ಕಾಚಾರ, ಇದ್ರ ಕಲ್ಪನೆ ಇದಷ್ಟು ಮನಸ್ಸಿಗೆ ಹೊಂದೋದಿಲ್ಲ ಅಂತ ಈಗ ಅವರಿಗೆ ಸ್ವಲ್ಪ ಅಸ್ವಾರಸ್ಯ ಅನಿಸ್ತದೆ. ಅದಕ್ಕಾಗಿ ಬಿಟ್ಟು ಬಿಡ್ರಿ ಅಂತ ಹೇಳಿದವರಿದ್ದಾರೆ.
ನಾವಲ್ಲಿ ಏನಿದೆ ಲೆಕ್ಕಾಚಾರ ಏನಿದೆ ಅಂತ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ, ತಿಳ್ಕೊಂಡು ಬಿಡೋಣ ಅಷ್ಟೆ. ಇನ್ನ 4 ಕಲ್ಯಾದಿ ದೈತ್ಯಾನೀಕ ಕಿತ್ತನು. ಕಲಿ ಮೊದಲಾದ ದೈತ್ಯರಿದ್ದಾರಲ್ಲ ಅವರಲ್ಲಿ 4 ಕೊಟ್ಟ. 4 2 ಗುಣಿಸ್ಬೇಕು. 4 2 ಗುಣಿಸಿಬಿಟ್ರೆ ಅದು 11.25 ಆಯ್ತು. ಹೀಗೆ 11.25 2.5 ಮತ್ತೆ 4 ಪೌಣೆ 4 ಅಂದ್ರೆ 3.75 ಪ್ಲಸ್ 5 ಇವಿಷ್ಟನ್ನೆಲ್ಲ ಗುಣಿಸಿಬಿಟ್ರೆ ಅದು 25 ಆಯ್ತು. ಅಲ್ಲಿ 3 ಆಯ್ತು ಲೆಕ್ಕಾಚಾರ. 2ನೇ 25 ಆಯ್ತು ಇಲ್ಲಿ. ಇನ್ನ 3ನೇದು ಮತ್ತು 4ನೇದು ಇದೆಯಲ್ಲ ಅದು ಬಹಳ ಸುಲಭ. 2 ತ್ರಿವಿಧ ವಿವೇಕ ಗೈಸಿ ಇಂದಿರೆಗೆ 1 2 ಆಗ್ತ ತನ್ನೊಳಗೆ. ಇನ್ನ 50% ಇದೆಯಲ್ಲ ಆ 50 ಮತ್ತೆ 3 ಭಾಗ ಮಾಡಿದ. 3 ಭಾಗ ಮಾಡಿ ಅದು 3 ಭಾಗ ಮಾಡಿದ್ರೆ ಎಷ್ಟಾಯ್ತು? ಅದು 16.66 ಆಯ್ತು. 16.66 3ರಿಂದ ಗುಣಿಸಿದ್ರೆ ಅದು 50 ಆಗ್ತದೆ. ಆ 50 ಬಗ್ಗೆ 50 ಅಂದ್ರೆ 25 2 ಅದು ಅದ್ರ ಬಗ್ಗೆ ಲೆಕ್ಕಾಚಾರ ನಾವೀಗ ನೋಡ್ಬೇಕಾಗಿದೆ. ಹಾಗಾಗಿ ಉಳಿದ 2 25 2 3 ಭಾಗ ಮಾಡಿದ. 3 ಭಾಗ ಮಾಡಿದ ಅಂದ್ರೆ 16.66 ಆಯ್ತು. ಅದರಲ್ಲಿ 1 ಲಕ್ಷ್ಮಿ ಕೊಟ್ಟ. ಹಾಗಾದ್ರೆ ಲಕ್ಷ್ಮಿಗಿರೋದು 16. ಚತುರ್ಮುಖ ಬ್ರಹ್ಮನಿಗಿಂತ ಇವಳಿಗೆ 3 ಹೆಚ್ಚಾಯ್ತು. ಅವನಿಗೆ 13 ಇತ್ತು, ಇವಳಿಗೆ 16 ಆಯ್ತು. ಇನ್ನ 33.33 ಇದೆಯಲ್ಲ ಅದನ್ನು ತಾನಿಟ್ಕೊಂಡ. ಉಳಿದಷ್ಟೇ ಅದನ್ನು ತಾನಿಟ್ಕೊಂಡ. ವಿವೇಕ ಗೈಸಿ ಇಂದಿರೆಗೆ 1 2 ಆತ್ಮ ತನ್ನೊಳಗೆ. ಹೀಗೆ ಭಗವಂತ ಇಟ್ಕೊಂಡ. ಇದೆಲ್ಲವೂ ಕೂಡ ವಿಷ್ಣು ರಹಸ್ಯ ಪುರಾಣದಲ್ಲಿ ಬಂದದ್ದು. ಭಗವಾನ್ ಪ್ರದದೌ ಇಂದ್ರೇ ಏಕಮೇವ ಇಂದ್ರಿಯಾಧಿಪೇ ಏವಮೇವ ದದೌ ಜೀವೇ ದೈತ್ಯೇಭ್ಯ ಸಾರ್ಧ ಚಾತುರಾನ್ ಅಥ ದೌತು ತುರೀಯಾಂಶೌ ಸ್ವಾತಂತ್ರ್ಯಸ್ಯ ಅವಶೇಷಿತೌ ತೌ ದ್ವಿಧಾಯ ತ್ರಿಂಶಂ ಮಾಯಾಯಿ ಪ್ರದದೌ ಸ್ವಯಂ. ಲಕ್ಷ್ಮೀದೇವಿ 1 ಶೇಷ ಭಾಗದ್ವಯವನ್ನು ತಾನಿಟ್ಕೊಂಡ್ಬಿಟ್ಟ ತನ್ನ ಇಚ್ಛೆ ಅನುಸಾರವಾಗಿ. ಹೀಗೆ ಆತ ಇಟ್ಕೊಂಡು ಈ ಜಗತ್ತನ್ನ ಆಳ್ತಾ ಇದ್ದಾನೆ. ಈ ತರ ಆ ಸ್ವಾತಂತ್ರ್ಯವನ್ನ ಆ ಹರಿ ದೇವ ಮಾನವ ದಾನವರಲ್ಲಿ ಇಟ್ಟಿದ್ದಾನೆ. ಇಟ್ಟು ಅವರೆಲ್ಲರಲ್ಲೂ ಕೂಡ ಆತ ವಿಹಾರ ಮಾಡ್ತಾನೆ. ಅವರ ಕರ್ಮಗಳನ್ನ ಮಾಡಿಸಿ ಅವರ ಮೂಲಕ ಅವರಿಗೆ ಗತಿ ಕೊಡ್ತಾನೆ. ಈ ವಿಧದಿ ಸ್ವಾತಂತ್ರ್ಯತ್ವವ ದೇವ ಮಾನವ ದಾನವರಳು ರಮಾ ವಿನೋದಿ. ರಮಾ ವಿನೋದ ಅಂತ ಒಂದು ಹೆಸರು ತುಂಬಾ ಚೆನ್ನಾಗಿ ಕಾಣಿಸ್ಬೋದು. ಈ ಹೆಸರು ಕೂಡ ಯಾರಿಗಾರು ಇಟ್ರೆ ರಮಾ ವಿನೋದಿ ಅಂದ್ರೆ ರಮೆಯ ಜೊತೆಗೆ ಸುಖವಾಗಿದ್ದವನು ಅಂತ. ಅವನು ವಿಭಾಗ ಮಾಡಿ ವಿನೋದಿ ಅಂತ ದಾಸರು ಇಕಾರಾಂತವಾಗಿ ಪ್ರಯೋಗ ಮಾಡಿದ್ದಾರೆ. ಅಕಾರಾಂತವಾಗಿ ಕೂಡ ರಮಾ ವಿನೋದ ಅಂತ ತಿಳ್ಕೊಳ್ಬಹುದು. ಅಲ್ಲ ಈ ಕಡೆ ಉತ್ತರ ಭಾರತದಲ್ಲೆಲ್ಲ 4, 5, 6 ಅಕ್ಷರದ ಹೆಸರು. ವ್ರಜಕಿಶೋರ ಇದ್ರೆ ಬ್ರಿಜ್ ಕಿಶೋರ. ಅದು ನಮಗೆ ದಕ್ಷಿಣ ಭಾರತದವ್ರಿಗೆ ಕೇಳಿದ್ರೆ ಇದು ಯಾವುದೋ ಮೂಲ ಸಂಸ್ಕೃತ ನೆನಪೇ ಆಗದೆ ಇರುವಂತ ವಿಚಿತ್ರವಾದ ಹೆಸರುಗಳೆಲ್ಲ ಅಲ್ಲಿ ಕಂಡು ಬರ್ತವೆ. ವ್ರಜಕಿಶೋರನೇ ಬ್ರಿಜ್ ಕಿಶೋರ. ಹೀಗೆ ಮತ್ತೆ ರಾಸ ಬಿಹಾರಿ ಘೋಷ್ ಅಂತ ಒಬ್ರು ಸಾಹಿತಿಗಳಿದ್ರು. ಅದು ರಾಸ ಬಿಹಾರಿ ಅಂದ್ರೆ ರಾಸ ವಿಹಾರಿ ಅಂತ ಅರ್ಥ. ರಾಸ ಕ್ರೀಡೆಯಲ್ಲಿ ವಿಹಾರ ಮಾಡಿದವನಂತ ಅರ್ಥ ಅದಕ್ಕಷ್ಟೇ. ಅಂತ ಕೆಲವು ಹೆಸರುಗಳು ವಿಭಾಗ ಮಾಡಿ ಇಟ್ಟು ಅಲ್ಲೇ ರಮಿಸುವನು. 3 ಕರ್ಮವ ವಿಕಾರವ ಗೈಸದಲೆ. ಇವರ ಪುಣ್ಯ ದೈತ್ಯರ ಪಾಪ ಅದ್ಯಾವತ್ತೂ ಪಾಪವೇ, ಅದಕ್ಕೇನು ಪುಣ್ಯ ಸಂಪರ್ಕ ಇಲ್ಲ. ದೇವತೆಗಳ ಪುಣ್ಯವೇ, ಅದಕ್ಕೆ ಪಾಪದ ಸಂಪರ್ಕ ಇಲ್ಲ. ಹೀಗೆ ವಿಕಾರ ಆಗೋದಿಲ್ಲ. ಕಲ್ಪಾವಸಾನಕ್ಕೆ ಕೊಡುವನು ಅನಾಯಾಸ ಅವರವರ ಗತಿ. ಈ ಮುಗಿಬೇಕು ಎಲ್ಲ ಕಲ್ಪ. ಆಗ ಮುಗಿದಾಗ ಆಯಾ ದೇವತೆಗಳಿಗೆ ಆಯಾ ರಾಕ್ಷಸರಿಗೆ ಏನೇನು ಗತಿ ಕೊಡಬೇಕೋ, ಆಯಾ ಮನುಷ್ಯರಿಗೆ ಏನು ಗತಿ ಕೊಡಬೇಕೋ ಅದನ್ನ ಆತ ಕೊಡ್ತಾನೆ ಅನ್ನೋಲಿಗೆ ಈ 16ನೇ ದತ್ತ ಸ್ವಾತಂತ್ರ್ಯ ಸಂಧಿಯ 6ನೇ ಪದ್ಯ. ಹರಿಕಥಾಮೃತ ಸಾರದ ಒಟ್ಟಾರೆ ಪದ್ಯಗಳಲ್ಲಿ 478ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಅದು ಸೂತ ಪುರಾಣಿಕರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಆ ವೇದವ್ಯಾಸ ರೂಪನಾದಂಥ ಭಗವಂತನಿಗೆ ಈ ಶ್ರವಣದ ಭಾಗ ಅರ್ಪಣೆಯಾಗಲಿ ಅನ್ನುವಲ್ಲಿಗೆ ಇದು ಸಮಾಪ್ತಿಯನ್ನು ಕಂಡಿದೆ.